ಗೆಳೆಯರೇ, ಇರಾನ್ ಯುದ್ಧದ ನೇರ ಇಂಪ್ಯಾಕ್ಟ್ ಈಗ ನಿಮ್ಮ ಮೊಬೈಲ್ಗಳ ಮೇಲೂ ಆಗಲಿದೆ. ಈ ಯುದ್ಧ ಈಗ ಕೇವಲ ಇಂಧನಗಳ ಕೊರತೆ ಮತ್ತು ಸಿಲಿಂಡರ್ ಬೆಲೆ ಏರಿಕೆಗೆ ಮಾತ್ರ ಸೀಮಿತವಾಗಿಲ್ಲ. ನಿಮ್ಮ ಇಂಟರ್ನೆಟ್ಟನ್ನು ಕೂಡ ಡಿಸ್ಟರ್ಬ್ ಮಾಡುತ್ತದೆ. ಇಂಟರ್ನೆಟ್ ಸ್ಯಾಟಲೈಟ್ನ ಮೂಲಕ ಕೆಲಸ ಮಾಡುತ್ತದೆ ಎಂದು ನಾವುಗಳು ಭಾವಿಸಿದ್ದೇವೆ. ಆದರೆ ವಾಸ್ತವವಾಗಿ ಜಗತ್ತಿನ ಸುಮಾರು 99% ಇಂಟರ್ನೆಟ್ ಡಾಟಾ ಸಮುದ್ರದ ಅಡಿಯಲ್ಲಿ ಹಾದು ಹೋಗುವ ಫೈಬರ್ ಆಪ್ಟಿಕ್ ಕೇಬಲ್ಗಳ ಮೂಲಕ ಸಂಚರಿಸುತ್ತದೆ. ಈ ಸಮುದ್ರದ ಅಡಿಯಲ್ಲಿ ಇರುವ ಕೇಬಲ್ಗಳು ಇಮೇಲ್, ಆನ್ಲೈನ್ ಬ್ಯಾಂಕಿಂಗ್, ಕ್ಲೌಡ್ ಡಾಟಾ, ವಿಡಿಯೋ ಕಾಲ್, ಗೇಮಿಂಗ್ ಮತ್ತು ಇತರ ಇಂಟರ್ನೆಟ್ ಸಂವಹನಗಳನ್ನು ಸಾಗಿಸುತ್ತದೆ. ಸಮಸ್ಯೆ ಏನೆಂದರೆ ಭಾರತದ ಬಹುತೇಕ ಅಂತಾರಾಷ್ಟ್ರೀಯ ಇಂಟರ್ನೆಟ್ ಸಂಪರ್ಕಗಳು ಅರೇಬಿಯನ್ ಸೀ ಮತ್ತು ಗಲ್ಫ್ ರೀಜನ್ ಮೂಲಕ ಸಾಗುತ್ತದೆ. ವರದಿಯ ಪ್ರಕಾರ ಭಾರತದ ಸುಮಾರು ಅರ್ಧಕ್ಕಿಂತ ಹೆಚ್ಚು ಇಂಟರ್ನೆಟ್ ಟ್ರಾಫಿಕ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಸಾಗುವ ಸಮುದ್ರದಡಿಯಲ್ಲಿ ಹಾಕಿರುವ ಕೇಬಲ್ಗಳ ಮೇಲೆ ಅವಲಂಬಿತವಾಗಿದೆ. ಇವುಗಳಲ್ಲಿ CMEVE ಮತ್ತು ಫಾಲ್ಕನ್ ಮುಂತಾದ ಅಂತಾರಾಷ್ಟ್ರೀಯ ಸಮುದ್ರ ಕೇಬಲ್ಗಳು ಸೇರಿವೆ. ಈ ಕೇಬಲ್ಗಳು ಮುಂಬೈ ಮತ್ತು ಚೆನ್ನೈ ನಗರಗಳನ್ನು ಮಧ್ಯಪ್ರಾಚ್ಯದ ಹಲವು ದೇಶಗಳೊಂದಿಗೆ ಸಂಪರ್ಕಿಸುತ್ತದೆ. ಈ ಕಾರಣದಿಂದಲೇ ಇರಾನ್ ಅಮೆರಿಕದ ಮೇಲೆ ಒತ್ತಡ ತರುವ ಉದ್ದೇಶದಿಂದ ಸ್ಟ್ರೈಟ್ ಆಫ್ ಹಾರ್ಮುಜ್ ಪ್ರದೇಶದ ಮೇಲೆ ಒತ್ತಡ ಹೇರುತ್ತಿದೆ. ಮುಂದಿನ ಟಾರ್ಗೆಟ್ ಈ ಫೈಬರ್ ಆಪ್ಟಿಕ್ ಕೇಬಲ್ ಸಹ ಇರಬಹುದಾಗಿದೆ ಎಂದು ಅಂದಾಜಿಸಲಾಗಿದೆ. ಕ್ರೂಡ್ ಆಯಿಲ್ ಶಟ್ಡೌನ್ ಜೊತೆಗೆ ಇಂಟರ್ನೆಟ್ ಶಟ್ಡೌನ್ ಕೂಡ ಮಾಡುವುದು ಇವರ ಉದ್ದೇಶವಾಗಿದೆ. ಈ ಯುದ್ಧದಲ್ಲಿ ನೀರಿನ ಒಳಗೆ ಏನಾದರೂ ಬಾಂಬ್ ಸಿಡಿತ ಉಂಟಾದರೆ, ಸೈಬರ್ ಕೇಬಲ್ಗಳಿಗೆ ಹಾನಿಯಾಗಿ ಯಾವುದಾದರೂ ಮುಖ್ಯವಾದ ಕೇಬಲ್ ತುಂಡಾದರೆ ಅದನ್ನು ಸರಿಪಡಿಸಲು ಸಹ ಯುದ್ಧದ ಭಯದಿಂದ ಸುಮಾರು ತಿಂಗಳುಗಳ ಕಾಲ ಸಾಧ್ಯವಾಗುವುದಿಲ್ಲ. ಬದಲಿ ವ್ಯವಸ್ಥೆಯಲ್ಲಿರುವ ವೈರ್ಗಳು ಅಷ್ಟು ಲೋಡ್ ತೆಗೆದುಕೊಳ್ಳುವುದಿಲ್ಲ. ಇದರಿಂದ ನಮ್ಮ ಮನೆಗಳ ಸಣ್ಣಪುಟ್ಟ ಕೆಲಸಗಳಿಗೆ ತೊಂದರೆ ಇಲ್ಲ, ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಇಂಟರ್ನೆಟ್ ಸೇವೆಗೆ ತೊಡಕಾಗುತ್ತದೆ. ಉದಾಹರಣೆಗೆ ಆನ್ಲೈನ್ ಟ್ರಾನ್ಸಾಕ್ಷನ್, ಕ್ಲೌಡ್ ಪ್ಲಾಟ್ಫಾರ್ಮ್ ಮುಂತಾದವುಗಳು. ಮುಂದಿನ ದಿನಗಳಲ್ಲಿ ಇಂಟರ್ನೆಟ್ ಸ್ಲೋಡೌನ್ ಆದರೆ ಅಚ್ಚರಿ ಪಡುವಂತಿಲ್ಲ.